ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KFA ಟ್ರೆಂಡ್. ಈ ಮ್ಯಾಚಿನ ಬಗ್ಗೆ ಅದು ಏನು ಹೇಳೋದೋ ಗೊತ್ತಾಗ್ತಾ ಇಲ್ಲ. RCB ಟೀಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ವೋ, ಅಥವಾ ಬೌಲಿಂಗ್ ಸರಿ ಇಲ್ವೋ, ಅಥವಾ ಬ್ಯಾಟಿಂಗ್ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಕು ಈ ಮ್ಯಾಚಿನ ಬಗ್ಗೆ, ಅಥವಾ ಈ RCB ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ RCB ಮ್ಯಾನೇಜ್ಮೆಂಟ್ಗಂತೂ ದೇವ್ರಣೆ, ಈ ಫ್ಯಾನ್ಸ್ಗಳೇ ಎಷ್ಟು ಕಮೆಂಟ್ ಹಾಕಿ ಬೈದಿದ್ದಾರೋ ಗೊತ್ತಿಲ್ಲ. ವಿಲ್ ಜಾಕ್ಸ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅವ್ರನ್ನ ಕರ್ಕೊಂಬರಲಿಲ್ಲ. ಅವ್ರು ಯಾರೋ ಸೌರವ್ ಅನ್ನೋರ್ನ ಬ್ಯಾಟ್ಸ್ಮನ್ನ ಕರ್ಕೊಂಬಂದರು. ಇತ್ತಾಗೆ ಬೌಲಿಂಗ್ ಕಡೆ ಅವ್ರು ಹೊಡೆಸ್ಕೊತಿದ್ರು, ಅವ್ರನ್ನೊಂದು ಚೇಂಜ್ ಮಾಡಲಿಲ್ಲ. ನಮ್ಮ ಕರ್ನಾಟಕರು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ವಾಚೆ ಮ್ಯಾಚಲ್ಲಿ ಚೆನ್ನಾಗಿ ಎಕಾನಮಿಲಿ ಬೌಲಿಂಗ್ ಮಾಡಿ ಒಂದು ವಿಕೆಟ್ ತೆಗೆದ್ರು ಕೂಡ ಅವ್ರನ್ನ ಕೂಡಿಸ್ಬಿಟ್ಟು ಹೊಡೆಸ್ಕೊಂಡವ್ರನ್ನೇ ಹಾಕೊಂಡು ಪ್ರತಿ ಮ್ಯಾಚ್ಗೂ ಅದೇನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇನು ಹೇಳಬೇಕು RCB ಮ್ಯಾನೇಜ್ಮೆಂಟ್ಗೆ ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಮ್ಯಾಚು RR ಮತ್ತು RCB ಇತ್ತು. RR ಟಾಸ್ಕ್ ಇದ್ದು ಫಸ್ಟು ನಾವು ಬೌಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಆಡಿ ಅಂತ ಬಿಟ್ಟರು. ಹಾಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಸೆಂಚುರಿ ಬಂತು ಅನ್ನೋ ಖುಷಿ ಆಗಬೇಕು, ಅಥವಾ RCB ಸೋಲ್ತು ಅನ್ನೋ ದುಃಖ ಪಡಬೇಕು, ವಿವರಣೆಗಳು ಗೊತ್ತಾಗ್ತಾ ಇಲ್ಲ. ಹೌದು, ನೀವು ಹೇಳ್ಬೋದು ಕೊಹ್ಲಿ ಅವ್ರು ಸೆಂಚುರಿ ಹೊಡೆದಿದ್ದಾರೆ, ಏನು ಅಷ್ಟೊಂದು ಸ್ಲೋ ಆಗಿ ಆಡಿದ್ದಾರೆ, 67 ಬಾಲಿಗೆ ಸೆಂಚುರಿ ಹೊಡೆದಿರೋದು ಅಂತ ಹೇಳ್ಬೋದು. ಹೌದು, ಸ್ಲೋನೇ, ಇನ್ನೊಂದು ಸ್ವಲ್ಪ ಆ್ಯಕ್ಸಿಲೇಟ್ರ್ ಮಾಡಬೇಕಿತ್ತು. ಬಟ್ ನಮ್ಮ ಒಂದು ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಮೇಲೂ ನಂಬಿಕೆ ಇಲ್ವಲ್ಲ, ಹಂಗಾಗಿ ಅವರೊಬ್ಬರೇ ನಿಂತ್ಕೊಂಡು ಆಡಿದ್ದಾರೆ. ಜೊತೆಗೆ ಸಾಥ್ ಕೊಟ್ಟರು. ಸ್ಟಾರ್ಟಿಂಗ್ ಪವರ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿತ್ತು. ಅವರು ಮತ್ತು ಫ್ಯಾಬ್ ಡು ಪ್ಲೆಸಿಸ್ ಅವರು, ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಓಪನಿಂಗ್ ಕೊಟ್ಟರು. ಒಂದು 10 ತನಕ ಚೆನ್ನಾಗೇ ಹೋಗ್ತಿತ್ತು. ಆಮೇಲೆ ಡು ಪ್ಲೆಸಿಸ್ ಔಟ್ ಆಗ್ತಾರೆ, ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ಏನಂತ ಹೆವಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ, 200 ಸ್ಟ್ರೈಕ್ ರೇಟ್ ಆ ರೀತಿ ಏನು ಆಡಲಿಲ್ಲ, ಒಂದು ಆವ್ರೇಜಾಗಿ ಆಡಿದ್ರು. ಬಟ್ ವಿರಾಟ್ ಕೊಹ್ಲಿ ಅವರು ಒಂದು ಆವ್ರೇಜಾಗಿ ಆಡಿದ್ರು. ಅವರು ಯೂಶ್ವಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡೋದು, ಬಟ್ ಅವ್ರ ಜೊತೆ ಯಾರು ಒಬ್ರು ನಿಂತಿದ್ದಾರೆ ಅಂದಾಗ ಒಂದು ಸ್ವಲ್ಪ ಆ್ಯಕ್ಸಿಲೇಟ್ರ್ ಮಾಡ್ತಾರೆ ಹೊಡೆಯೋದಕ್ಕೆ. ಬಟ್ ಇಲ್ಲಿ ಯಾರು ನಿಂತ್ಕೊಳ್ಳಿಲ್ಲ. ಮ್ಯಾಕ್ಸ್ವೆಲ್ ಅವ್ರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಆ ಹೊಡೆಯೋಂಥ ಶಾಟ್ ಎಲ್ಲ ಅದೇನೋ ಕಾಲು ಅಗ್ಲಿಸ್ಕೊಂಬಿಟ್ಟು ಹೊಡೆಯೋಕೆ ಹೋಗ್ತಾರೆ. ಆ ಶಾಟ್ನ ಕರೆಕ್ಟಾಗಿ ನಿಂತ್ಕೊಂಡೇ ಆಡ್ತಿಲ್ಲ. ಆಸ್ಟ್ರೇಲಿಯಾ ಟೀಮಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ಆಡ್ತಾರೆ. ಇಲ್ಲದೇನಾಯಿತು, 5 ಮ್ಯಾಚ್ನೂ ಒಂದು ರನ್ನೂ ಬಂದಿಲ್ಲ ಮ್ಯಾಕ್ಸ್ವೆಲ್ ಅವ್ರ ಕಡೆಯಿಂದ. ಇತ್ತಾಗೆ ಗ್ರೀನ್ ಅವ್ರ ಕಡೆಯಿಂದನೂ ಏನಂತ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಈ ವಿಲ್ ಜಾಕ್ಸ್ನ ಹಾಕ್ಕೊಳ್ಳಿ ಅಂತ ಮ್ಯಾನೇಜ್ಮೆಂಟ್ ಟೀಮ್ಗೆ ಎಷ್ಟು ಫ್ಯಾನ್ಸ್ ಬಡ್ಕೊಂಡ್ರು, ಎಷ್ಟು ಕಮೆಂಟ್ ಹಾಕಿದ್ರು, ಅವರಂತೂ ತಿಳ್ಕೊಳಲ್ಲ, ಅವರಂತೂ ಚೇಂಜ್ ಮಾಡಲ್ಲ. ಏನು ಹೇಳಬೇಕು ಗೊತ್ತಿಲ್ಲ. ನಮ್ಮ ಈ ಬೌಲರ್ಸ್ ಕಡೆ ಬಂತು ಅಂತಂದರೆ ಒಬ್ಬೊಬ್ಬರು ಕಾಂಪಿಟೇಷನ್ ಮೇಲೆ ರನ್ ಕೊಡ್ತಾರೆ. ಈ ಸಿರಾಜ್ ಅವ್ರಿಗೆ ಆಗಿರ್ಬೋದು, ಅವ್ರು ಯಾರೋ ಮಯಾಂಕ್ ಡಗಾರ್ ಅವರಂತೆ, ಅವ್ರು 2 ಓವರ್ಗೆ 34 ಹೊಡೆಸ್ಕೊಂಡ್ರು. ಅವ್ರು ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡ್ರು, ಹಿಮಾಂಶು ಯಾರವನ, ಅವರು ಅಷ್ಟೇ, ಅವರು ಚೆನ್ನಾಗಿ ಇಕ್ಕಿಸ್ಕೊಂಡ್ರು. ಈ ರೀತಿ ಹೊಡಿತಾ ಹೋದರೆ 184 ಅಷ್ಟು ಟಾರ್ಗೆಟಲ್ಲಿ ಎಲ್ಲಿ ಸಾಲುತ್ತೆ? ಅದು ಈ RR ರಾಜಸ್ಥಾನ್ ಅವ್ರ ವಿರುದ್ಧ ಹೊಡಿಬೇಕಿತ್ತು. 200 ಮೇಲೆ ಹೊಡೆದಿದ್ರು, 250 ಹೊಡೆದಿದ್ರು ಹೊಡೆದಾಕ್ತಾರೆ. ಈ ಥರ ನಮ್ಮ RCB ಬೌಲಿಂಗ್ ಇಟ್ಕೊಂಡು ಹೋಗ್ಬಿಟ್ರೆ ಏನು ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಮುಂದೆ ಅದೇನು ಚೇಂಜ್ ಮಾಡುತ್ತೋ ಇಲ್ವೋ ನಂಬಿಕೆನೂ ಇಲ್ಲ. ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಮ್ಯಾಚ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.